ನಮ್ಮ ಯಜಮಾನ್ರು ಮತ್ತು ನಮ್ಮ ಮಗಳು ಇಬ್ಬರು ವಿಶ್ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ಮ ತಂಗಿಯವರ ಹಸ್ಬೆಂಡು, ನಮ್ಮ ತಂಗಿಯವ್ರ ಮಕ್ಕಳು, ನಮ್ಮಮ್ಮ ಎಲ್ಲರೂ ಕೂಡ ಕ್ಯಾಟ್ರಮೆಲ್ಲ ಇದ್ದಾರಲ್ಲ, ಸೊ ಅವರು ನನಗೆ ವಿಶ್ ಮಾಡೋದಕ್ಕೆ ಅಂತ ವಿಡಿಯೋ ಕಾಲಿಂಗ್ ಮಾಡಿದರು. ಈ ಕೇಕ್ ಕಟ್ ಮಾಡೋವಾಗ ಅವ್ರು ಇರಲ್ಲ ಅಂತೇಳಿ ಅವರೇ ಅಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ ಜೋಕ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನಂದು ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಬರ್ತ್ಡೇ ಒಂದೇನಾ, ಇನ್ನೂ ಏನಾದರೂ ವಿಶೇಷ ಇದೆಯಾ? ಬನ್ನಿ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ಗೊತ್ತಾಗುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೆ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಕಾಫಿ ಮಾಡ್ಕೊಂಡು ಕುಡಿದು ಮಗುಗೆ ಹಾಲನ್ನ ತಣ್ಣಗಾಗೋದಕ್ಕೆ ಅಂತ ಒಂದು ಕಡೆ ಇಟ್ಟಿದ್ದೀನಿ. ಸೊ ನಾವಿಬ್ಬರು ಕುಡಿತಾ ಇದ್ರೆ ಅವಳಿಗೆ ಹಾಲು ಫಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬ್ಲೇಮ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ನೀವು ಕುಡಿತಾ ಇದ್ದೀರಾ, ನನಗೆ ಕೊಟ್ಟಿಲ್ಲ ಅಂತ. ಹಾಲು ತಣ್ಣಗಾಗ್ತಾ ಇದೆಯಾ? ತುಂಬಾ ದಿನ ಆಗಿತ್ತು ಅದಕ್ಕೆ ಕಾಫಿ ರಿಫ್ರೆಶ್. ಇವತ್ತು ಚೀಟಿಂಗ್ ಡೇ, ಅದಕ್ಕೆ ಇವತ್ತು ಕಾಫಿ ಕುಡ್ಕೊತಾ ಇದ್ದೀನಿ ನಾನು ಅವಳಿಗೆ ನೇಲ್ ಕಟ್ ಮಾಡಿದ್ರೆ ನೇಲ್ಸ್ ರಕ್ತ ಬಂದ್ಬಿಡುತ್ತಂತೆ. ಅದಕ್ಕೆ ಅವ್ರ ಅಪ್ಪ ಹತ್ರ ಮೆತ್ತಗೆ ಫೋನ್ ಇಸ್ಕೊಂಡು ಅವ್ರ ಕೈಲಿ ಮಾಡ್ತೀನಿ. ಬೆಳಿಗ್ಗೆನೆ ಗಿಫ್ಟ್ ತಗೋತಾ ಇದ್ದೀನಿ ನಾನು. ತುಂಬಾ ತಗೋ, ಇಂಥದ್ದು ಈ ಥರದ್ದೆಲ್ಲ ತುಂಬಾ ತಗೋ. ಹೌದಾ? ಥ್ಯಾಂಕ್ ಯು. ಅಣ್ಣಗೂ ಇದೆ ಗಿಫ್ಟ್, ಆನಿವರ್ಸರಿ ಗಿಫ್ಟ್ ಇದೆ, ಮತ್ತೆ ನಿನ್ ಬರ್ಡೇ ಗಿಫ್ಟ್ ಇದೆ. ಪರವಾಗಿಲ್ಲ ಗಿಫ್ಟ್ ನಾವಿಬ್ರು ಬೇರೆ ಮಾಡ್ತಾ ಇಲ್ಲ, ಅದಕ್ಕೆ ಒಟ್ಟಿಗೆ ಕೊಟ್ಟಿದ್ವಿ. ಹೌದಾ? ಓಕೆ. ಅವ್ರು ಇದನ್ನ ಬಾಟ್ಲ್ ಅನ್ಕೊಂಡಿದ್ದಾರೆ. ಫಸ್ಟ್ ಓಪನ್ ಮಾಡ್ತಾ ಇರೋದು, ಎರಡನೇ ಗೆಸ್ ಮಾಡಿಲ್ಲ. ಗೆಸ್ ಮಾಡೋದಕ್ಕೆ ಅದ್ರಲ್ಲಿ ಏನು ಶೇಕ್ ಆಗ್ತಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪೂಜೆ ಮಾಡ್ದ ಮಾಡಿ ಅದನ್ನ ಬಾಟ್ಲ್ ಅನ್ಕೊಂಡಿದ್ದಾರೆ ನಮ್ಮ ಅಕ್ಕ ಅವರು. ಅಂದ್ರೆ ನಾನು ಮಕ್ಳ ಮಾಡ್ತಾ ಇದ್ದಾರೆ. ಅದಕ್ಕೂ ಸೋಂಬೇರಿತನ, ಪಟಾಪಟ ಅಂತ ತೆಗಿತೀರ. ಕೆಲವರು ಈ ಗಿಫ್ಟ್ ಪೇಪರ್ನ ಎಷ್ಟು ಜಾಗ್ರತೆ ತೆಗೆದು ಅವ್ರು ಇಷ್ಟಪಟ್ಟವ್ರು ಕೊಟ್ರೆ ಅದನ್ನ ರ್ಯಾಪ್ ಮಾಡಿ ಹಂಗೆ ಇಟ್ಕೊಂಡಿರ್ತಾರೆ. ಅದರೇನಿಲ್ಲ. ಓ ಮೈ ಗಾಡ್, ಸೂಪರ್ ಆಗಿದೆ, ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ಚೇಂಜ್ ಮಾಡ್ಬೇಕು ಅನ್ಕೋತಾ ಇದ್ದೆ ನಮ್ಮ ಮನೇಲಿ ಇದನ್ನ. ಆಹಾ, ದೇವ್ರು ಇವತ್ತು ಅದೃಷ್ಟನೇ ಹೋಗಿ. ಆಹಾ, ನೆಕ್ಸ್ಟ್ ಲೆವೆಲ್. ತುಂಬ ದಿಸ್ ಈಸ್ ಥಾಟ್ಫುಲ್ ಗಿಫ್ಟ್. ಅವ್ರ ಹತ್ರ ಏನಿಲ್ಲ ಅದನ್ನ ನೋಡ್ಕೊಂಡು ಕೊಡೋದು. ಎರಡನೇ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಮೋಡಿಗೆ ಬಿಟ್ಟಿದ್ದೀವಿ. ಏನು ಅನ್ಕೋಬಿಡಿ, ನಾನು ಗಿಫ್ಟ್ ಏನಾರ ಅನ್ರಾಪ್ ಮಾಡೋದು ನಿಜವಾಗ್ಲೂ ಗೊತ್ತಿಲ್ಲ. ಆರ್ಟ್ ಬಾಕ್ಸ್ ಅದು. ಯಾವಾಗ ಆಫೀಸ್ಗೆ ಹೋಗ್ತಾ ಇರ್ತಾರಲ್ವಾ, ಅದಕ್ಕೆ ಊಟ ಇದೆಲ್ಲ ಬಿಸಿ ಬಿಸಿ ತಿನ್ಬೇಕು ಅಂದ್ರೆ ಇಷ್ಟ ಆಗುತ್ತೆ. ಹೆಲ್ತಿ ಆಗಿರ್ಬೇಕಲ್ಲ ಫಸ್ಟ್, ಅದಕ್ಕೆ. ನೋಡಿ ಫ್ರೆಂಡ್ಸ್, ವಿತ್ ಪತ್ರ ಮಾಡೋದ್ರ ಜೊತೆಗೆ ಅವ್ರ ಟಿಪ್ಸ್ನ ಕೊಡೋದು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ದಾಕ್ಷಾಯಣಿ. ವೆಲ್ಕಮ್. ಲೈಫ್ ಟೈಮ್ ನನಗೆ ನೆನಪಿರುತ್ತೆ, ಯಾಕೆಂದ್ರೆ ದೇವ್ರ ಮನೆಗೆ ಇರುತ್ತಲ್ವಾ, ನಾನು ದಿನ ನೆನೆಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಗಿಫ್ಟ್ ಕೊಟ್ಟಿದ್ದು ಯಾಕೆ ಅಂತ ಟಿಫನ್ ಎಲ್ಲ ಬೇಗ ಮಾಡಿ ಮುಗಿಸಿ ರೆಡಿ ಆಗೋಣ ಅಂತೇಳಿ ನಾನು ಆ್ಯಕ್ಚುಲಿ ಟಿಫನ್ಗೆ ಚಿತ್ರಾನ್ನ ಮತ್ತು ಪಾಯಸನೆಲ್ಲ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ದಾಕ್ಷಾಯಣಿ ಇಬ್ಬರು ಕೂಡ ಬಂದರು. ಸೊ ಅವರು ಕೂಡ ಸ್ವಲ್ಪ ಪಾಯಸನ ಕೊಟ್ಟು ನಾನು ಮತ್ತೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಯಾರಿಗೆ
ಅವ್ರ ಜೊತೆನೇ ನಾನು ಕೂಡ ಹಂಗೆ ಟಿಫನ್ ಮುಗಿಸ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ಕೂಡ ರೆಡಿ ಆಗೋಣ ಬೇಗ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಸ್ನಾನ ಮಾಡ್ಕೊಂಬಂದೆ. ಬರ್ತ್ಡೇಗೆ ತಿಂದಿರೋ ಡ್ರೆಸ್ಸು ಫುಲ್ ವೈಟ್ ಕಲರ್ ಇದೆ. ಸೊ ಇನ್ನು ಬಾಕಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ವೈಟ್ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಗಲೀಜಾಗ್ಬಿಟ್ರೆ ಮತ್ತು ಅರ್ಶಿನ ಎಲ್ಲ ಹೋಗಲ್ಲಲ್ಲ ಅದಕ್ಕೆ. ಸೊ ಅದಕ್ಕೆ ಸಿಂಪಲಾಗಿ ನಾನು ಈ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ನಾನು ಶಿವಾಜಿನಗರಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ಮಾಡಬೇಕಾದ್ರೆ ತೊಗೊಂಬಂದಿದ್ದು. ಇನ್ನೂ ಒಂದು 3-4 ಡ್ರೆಸ್ ಇದೆ, ಅದನ್ನು 1 by 1 ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈಗ ಗಿಫ್ಟ್ ಕೊಟ್ಬಿಟ್ಟು ಹೋಗಿದಾರಲ್ಲ, ಸೊ ಅದಕ್ಕೆ ಈ ಕಲಶ ಇಡೋಣ ಅಂತ. ಸೊ 2 ಕಲಶ ಇಡಬಾರ್ದು ಅಂತ ಹೇಳಿದ್ರು ಅಮ್ಮ. ಸೊ ಅದಕ್ಕೆ ಆ ಕಲಶನ ಇನ್ನೂ ನನ್ನ ಪೂಜೆ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೆ ಅದರಲ್ಲಿರೋ ಎಲೆನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರು ಕೊಟ್ಟಿರೋದನ್ನೇ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ದೇವ್ರ ಮನೆಯಲ್ಲಿಟ್ಟು ಅಂತ ಅನ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ದೇವ್ರ ಮನೆಯಲ್ಲಿ ದೇವಸ್ಥಾನ ಸಾಮಾನೆಲ್ಲ ಸ್ವಲ್ಪ ಲೈಕ್ ತೆಳ್ಳಗೆ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ. ಅಷ್ಟರಲ್ಲಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ನನಗೆ ಈಗ ತುಂಬ ಖುಷಿ ಆಯಿತು ಇದು ಗಿಫ್ಟು ನನಗೆ. ಸೊ ಹೊಸ ಕಲಶ ಮತ್ತು ಹೊಸ ದೀಪನೆಲ್ಲ ಇಟ್ಟು ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೋಮವಾರದ್ದು ಸ್ವಲ್ಪ ದುಡ್ಡು ಕಟ್ಬಿಟ್ಟು ಬರಬೇಕಾಗಿತ್ತು ಸಂಘಕ್ಕೆ. ಸೊ ಅದಕ್ಕೆ ನಮ್ಮ ಮಾದೇಶಿಗೆ ಫೋನ್ ಮಾಡಿದೆ, ಅವ್ರು ಬಂದು ಕರ್ಕೊಂಡು ಹೋದೆ. ನನ್ನ ಆ್ಯಕ್ಚುಲಿ ತುಂಬ ದೂರ ಇತ್ತು ಸಂಘ, ಅದಕ್ಕೆ ಅವ್ರು ಬೇಗ ಬಂದು ಕರ್ಕೊಂಡು ಹೋಯ್ತು. ಇದು ಬಂದು ನಾನು ಝೂಡಿಯೋಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಬರ್ತದೆ ಸರ್ ಇವತ್ತಿನ ಬರ್ತ್ಡೇಗೆ ತೊಗೊಂಡಿರೋ ಡ್ರೆಸ್ ಇದು. ಇದನ್ನು ಅಷ್ಟೇ ಕಾಟನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಟೇಪ್ ಎಲ್ಲ ಬಂದಿದೆ ಹಿಂದೆ ಟೈಪ್ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲಾತ್, ತುಂಬ ಅಂದರೆ ತುಂಬ ಒರಿಜಿನಲ್ ಕಾಟನ್. ಇದು ತುಂಬ ಚೆನ್ನಾಗಿದೆ ನೋಡಿ. ಸ್ಟುಡಿಯೋಲಿ ಈ ಥರ ಡಿಸೈನ್ ಇದೆ, ನೀವು ಟ್ರೈ ಮಾಡಿ. ಪ್ಲಸ್ ಸೈಜ್ ಇರೋಂಥವ್ರಿಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಈ ಡ್ರೆಸ್ ಹೇಗಿದೆ ಅಂತ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇವತ್ತು ಕೆಲಸ ರಜೆ ಇಲ್ಲ, ನಾನು ಮತ್ತೆ ರಜೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಅವರು ಊಟಕ್ಕೆಲ್ಲದೂ ಕರ್ಕೊಂಡು ಹೋಗ್ತೀನಿ, ಇಲ್ಲ ಸಾಯಂಕಾಲ ಎಲ್ಲಾದರೂ ಹೋಗೋಣ ಆಚೆಗೆ ಅಂತಂದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ನಾವು ಕೆಲಸದ ಬಂದಮೇಲೆ ಎಲ್ಲಾದರೂ ಹೋಗೋಣ ಅಂತ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ನ ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಪಾಯಸ ಮಾಡಿದ್ದೆ, ಸೊ ಅದಕ್ಕೆ ಬರೀದೆ ಯಾಕೆ ಅಂತ ಸ್ವಲ್ಪ ಪಾಯಸ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಾಕಿರೋ ಲಿಪ್ಸ್ಟಿಕ್ ಬಂದು ರೀನಿ ಕಂಪನಿದು. ಸೊ ಒಂದ್ಸರಿ ಟ್ರೈ ಮಾಡೋಣ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮ್ಯಾಟು ಇದೆ, ಪ್ಲಸ್ ಸ್ವಲ್ಪ ಲಿಕ್ವಿಡ್ ಥರನೂ ಇದೆ, ಶೈನಿಂಗ್ ಇದೆ ಆ್ಯಕ್ಚುಲಿ. ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಐಬ್ರೋಸ್ಗೂ ಅಷ್ಟೇ ಬ್ರೋಫಿಲ್ ಅಂತ ರೀನಿ ಕಂಪ್ನಿದೇ ನಾನು ತೊಗೊಂಡಿದ್ದು. ಅದು ಕೂಡ ಅಷ್ಟೇ ಅಪ್ಲೈ ಮಾಡಿದ್ವಿ. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫಿನಿಶಿಂಗು ಎಲ್ಲ ಚೆನ್ನಾಗಿದೆ ಅಂತ. ನೀವು ಕೂಡ ಯಾರಾದರೂ ತೊಗೋಬೇಕು ಈ ಥರ. ನನಗೆ ಐಬ್ರೋಸ್ ತುಂಬ ಕಡಿಮೆ ಇದೆ, ಸೊ ಅದಕ್ಕೆ ಅದನ್ನು ಅಪ್ಲೈ ಮಾಡಿರೋದಕ್ಕೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ. ನಿಮಗೂ ಈ ಥರ ಫಿನಿಶಿಂಗ್ ಇಷ್ಟ ಆದರೆ ನೀವು ಕೂಡ ರೀನಿ ಕಂಪನಿದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ತುಂಬ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಆ್ಯಕ್ಚುಲಿ, ತುಂಬ ಜನ ಪರ್ಚೇಸ್ ಮಾಡಿದ್ದು ರಿವ್ಯೂಸ್ ಕೊಡ್ತಾಯಿದ್ದು. ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ಕು ಮತ್ತು ಇದು ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅವರು ಸ್ವಲ್ಪ ಒಂದು ಪರ್ಫ್ಯೂಮ್ ಬಾಟಲ್ಲು ಫ್ರೀ ಗಿಫ್ಟಾಗಿ ಕೊಟ್ಟಿದ್ದಾರೆ. ನಾನು ನಿಮ್ಮ ಫ್ರೆಂಡ್ ಮನೆಗೆ ಹೋದೆ ನೆಕ್ಸ್ಟು. ಅವಳನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಮತ್ತೆ ನಮ್ಮ ಅಕ್ಕ ಮನೆಗೆ ಬಂದೆ. ಸೊ ಇವತ್ತೊಂದು ನಮ್ಮ ಸ್ಪೆಷಲ್ ದಿನ ಏನೇನಾಯಿತು ಮಧ್ಯಾಹ್ನದವರೆಗೂ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ಇದು ಪಾರ್ಟ್ 1. ಆ್ಯಕ್ಚುಲಿ ಪಾರ್ಟ್ 2 ಕೂಡ ನೆಕ್ಸ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡ್ ಮನೆಗೆ ಹೋಗಿರೋದ್ರಿಂದ ನನಗೆ ಗಿಫ್ಟಾಗಿ ಏನಪ್ಪ ಅಂತಂದರೆ, ನಾನು ತುಂಬ ವರ್ಷಗಳಾಗಿತ್ತು ಗಿಣ್ಣ ತಿಂದು. ಸೊ ಗಿಣ್ಣ ತಿಂದೆ.
ಪಾರ್ಟ್ 2 ನೋಡಿ, ಮತ್ತು ಸೆಕೆಂಡ್ ಹಾಫ್ ಏನೇನಾಯಿತು ಅಂತೆಲ್ಲ ನೋಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.